ಶೇಷದೇವರು ಸನಕಾದಿಗಳ ಸಮೇತ ಗಗನದಲ್ಲಿ ನಿಂತು ಆಚಾರ್ಯರು ಮಾಡುವ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಪ್ರವಚನದ ಆ ಶೈಲಿಯನ್ನು ಶೇಷಾದಿ ದೇವತೆಗಳು ಕೂಡ ಶಿರಸಾಮಾನ್ಯ ಮಾಡಿ ಕೇಳ್ತಾ ಇದ್ದರು. ಆಚಾರ್ಯರು ಪ್ರವಚನ ಮಾಡುವ ಸಂದರ್ಭ ಇದ್ದಕ್ಕಿದ್ದ ಹಾಗೆ ದೀಪ ಆರಿ ಹೋಯಿತು. ಆಚಾರ್ಯರ ಕಾಲದಲ್ಲಿ ಕರೆಂಟಿಂದಲ್ಲ, ದೀಪ ಗಾಳಿ ಬಂತು, ಆರು ಹೋಯಿತು. ಆಗ ಒಂದು ವಿಶೇಷ ಬೆಳದಿಂಗಳು ಬಂದಿದೆ. ಎಂಥ ಬೆಳದಿಂಗಳು ಅಂದರೆ ಇಡೀ ಆಕಾಶ ತುಂಬ ದಿಕ್ಕ ಬೆಳಗಾಯಿತು. ಇದು ಹೇಗೆ ಬೆಳಗಾಯಿತು ಅಂತ ಇದ್ದ ಎಲ್ಲ ಶಿಷ್ಯರು ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ಇದು ಬೆಳದಿಂಗಳಲ್ಲಪ್ಪ, ಇದು ಶೇಷದೇವರ ಮೈ ಕಾಂತಿ ಅಂತ ಆಯಿತು. ಅದನ್ನು ಆಚಾರ್ಯರು ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಶೇಷದೇವರಿಗೆ ಆಚಾರ್ಯರ ಪಾಠ ಪ್ರವಚನವನ್ನು ಕೇಳಿದ ಶೇಷದೇವರಿಗೆ ಸನಕಾದಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅತಿಚಿತ್ರದಾಮ್ನಿ ನಿಜದಾಮ್ನಿ ರಥಂ ಸಸಹಸ್ರಮಸ್ತಕಮನಂತಮಮುಂ ಮುನಯೋ ವಿವಾದ್ಯ ವಿನಯಾಭರಣ ಪರಮನ್ವಯುಂಜತ ತದರ್ಥಮಿಮಂ. ಸನಕಾದಿಗಳು ಅತ್ಯಂತ ವಿನಯದಿಂದ ಕೂಡಿದವರಾಗಿ 1000 ಹೆಡೆಗಳಿಂದ ಕೂಡಿದ ಶೇಷದೇವರನ್ನು ನಮಸ್ಕಾರ ಮಾಡಿದ್ದಾರೆ. ಶೇಷದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಶೇಷದೇವರಿಗೆ 1000 ಮುಖ, 2000 ನಾಲಿಗೆ. 2000 ನಾಲಿಗೆಗಳಿಂದ ಶೇಷದೇವರು ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನದ ವೈಖರಿಯನ್ನು ಮುಂದೆ ವರ್ಣನೆ ಮಾಡ್ತಾರೆ. ಕಥೆ ಏನು ಗೊತ್ತಾ? ಮಧ್ವಾಚಾರ್ಯರ ಮಹಿಮೆ ಹೇಳಲಿಕ್ಕೆ 2000 ನಾಲಿಗೆ ಬೇಕ್ರಿ. 1 ನಾಲಿಗೆ 2 ಕಿವಿಲಿ ನಾವು ಎಷ್ಟು ಹೇಳೋಣ, ನೀವು ಎಷ್ಟು ಕೇಳ್ತೀರಿ. ಭಗವತ್ತಮಸ್ಯ ವಿಪುಲ ಪ್ರಮತೆ ಸಮಯಂ ಮನೋಹರತಮಂ ಜಗತಿ ಮಹಿತಂ ಭವದ್ಭಿರಪಿ ಲೋಕಪತೆ ಪಠತಾಂ ಫಲಮುದೇಶ್ಯತಿ ಕಿಂ. ಶೇಷದೇವರನ್ನ ಸನಕಾದಿಗಳು ಈ ರೀತಿ ಕೇಳ್ತಾ ಇದ್ದಾರೆ. ತಮ್ಮಂತಹ ಜ್ಞಾನಿಗಳಿಂದಲೂ ಪೂಜಿತವಾದ ಅತ್ಯಂತ ಪೂಜ್ಯರಾದಂತಹ ಆಚಾರ್ಯರ ಶಾಸ್ತ್ರವನ್ನು ಯಾರು ಮತ್ತೆ 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 ಕೇಳ್ತಾರೆ, ಹೇಳ್ತಾರೆ ಪಾಠ ಪ್ರವಚನದ ಮೂಲಕ, ಮುಹುಪಠತಾಂ ಕಿಂ ಫಲಃ, ಅವ್ರಿಗೇನು ಫಲ? ಏನಿದು? ನಾವು ನಿತ್ಯ ವಾಯುಸ್ತುತಿ ಪಾರಾಯಣ, ನಿತ್ಯ ಪವಮಾನ ಪಾರಾಯಣ, ಸುಮಧ್ವ ವಿಜಯ ಪಾರಾಯಣ, ಇದು ಆಚಾರ್ಯರ ಚರಿತ್ರೆ ಮಹಿಮೆ ವರ್ಣನೆ ಮಾಡುವಂಥದ್ದು. ಇನ್ನು ಆಚಾರ್ಯರಿಂದ ರಚಿತವಾದಂಥ ಸರ್ವಮೂಲ ಗ್ರಂಥಗಳ ಪಾರಾಯಣ ಪಠನ ಮೇಲಿಂದ ಮೇಲೆ ಮಾಡಿದ್ರೆ ಏನು ಫಲ? ನೋಡಿ, ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನದ ಫಲ ಏನು ಅಂತ ಕೇಳಿದ್ರೆ ಆನ್ಸರ್ ಮಾಡೋರಿಗೆ 1000 ಮುಖ 2000 ನಾಲ್ಗೆ ಇದ್ದವ್ರನ್ನ ಕೇಳಬೇಕು. ಸುಮಧ್ವ ವಿಜಯ ಹೇಳಿ, ಮಧ್ವಾಚಾರ್ಯರ ಚರಿತ್ರೆ ಹೇಳಿ ಅಂತ ಯಾರನ್ನು ಕೇಳಬೇಕು? ಸುಮ್ಮನೆ ಯಾರ್ಯಾರಿಗೋ ಫೋನ್ ಮಾಡಿ ಸುಮಧ್ವ ವಿಜಯ ಹೇಳ್ತೀರಾ, ಆಚಾರ್ಯರ ಮಹಿಮಾ ಹೇಳ್ತೀರಾ, ಕೇಳಕ್ಕೆ ಆಗಲ್ಲ ರೀ. 2000 ನಾಲ್ಗೆ ಶೇಷದೇವರನ್ನ ಕೇಳಬೇಕು. ಏನು ಫಲ? ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿ ವೀರ್ಯವತಿ ಇತಿ ತತ್ಫಲಂ ಸಫಲ ಸಂಕಥನೋ ಭಗವನ್ ಪ್ರಪಂಚಯತು ಭೂರಿದಯಃ. ಆಚಾರ್ಯರ ಶಾಸ್ತ್ರ ಶ್ರವಣ ಮಾಡುವಾಗ ಶ್ರದ್ಧಾ ಜಾಡ್ಯ ಉಂಟಾಗಬೇಕಂದ್ರೆ ಏನು ಫಲ ಅನ್ನೋದನ್ನು ಚೆನ್ನಾಗಿ ತಿಳಿಬೇಕು. ಆಗ ಮಾತ್ರ ಮತ್ತೆ ಮತ್ತೆ ಆಚಾರ್ಯರ ಶಾಸ್ತ್ರವನ್ನು ಕೇಳುವ, ಹೇಳುವ ಪ್ರವೃತ್ತಿ ನಮ್ಮಲ್ಲಿ ಬರುತ್ತೆ. ಏನು ಹೇಳಿದ್ರು ಕೇಳೋರ ಮನಸ್ಸು ಮುಟ್ಟುವ ಹಾಗೆ, ತಟ್ಟುವ ಹಾಗೆ ಹೇಳುವ ಸಾಮರ್ಥ್ಯ ತಮ್ಮದು. ಅದರಿಂದ ಅತ್ಯಂತ ದಯಾವಂತರಾದ ತಾವು ಆಚಾರ್ಯ ಮಧ್ವರ ಶಾಸ್ತ್ರದ ಫಲವನ್ನು ನಮಗೆ ವರ್ಣನೆ ಮಾಡಿ ಅಂತ ಕೇಳಿದಾಗ
ಶೇಷದೇವರು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ, ಮಧ್ವಶಾಸ್ತ್ರ ಶ್ರವಣಾದಿಗಳಿಂದ ಸ್ವರ್ಗಾದಿ ಫಲ ಸಿಗುತ್ತೆ, ಆದರೆ ಅದಕ್ಕೆ ಅಂತ ಮಾಡಬಾರ್ದಂತ. ಹೇಗೆ ಒಬ್ಬ ರೈತ ಭತ್ತವನ್ನು ಬೆಳೆಯುವ ಉದ್ದೇಶ ಇಟ್ಕೊಂಡಾಗ ಭತ್ತ ಬಂದರೆ ಬರಲಿ ಬಿಟ್ಟರೆ ಬಿಡಲಿ, ಒಂದಷ್ಟು ಹುಲ್ಲು ಸಿಕ್ಕಿದ್ರೆ ಸಾಕು ಅಂತ ಯಾರಾದರೂ ಅಂತಾರ? ಹುಲ್ಲು ಬಂದೇ ಬರುತ್ತೆ. ಮುಖ್ಯವಾದ ಫಲ ಯಾವುದು? ಧಾನ್ಯ. ಹಾಗೆ ಆಚಾರ್ಯರ ಶಾಸ್ತ್ರಕ್ಕೆ ಮೋಕ್ಷವೇ ಮುಖ್ಯವಾದ ಫಲ, ಉಳಿದ ಸ್ವರ್ಗಾದಿಗಳೆಲ್ಲ ಸಣ್ಣ ಪುಟ್ಟ ಫಲ, ಅದು ಬಂದೇ ಬರುತ್ತೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನೇ ಪರಮಾಗಮಾರ್ಥವರ ಶಾಸ್ತ್ರಮಿದಂ ಭಜತಾಮ ಮಾನವ ಕಲಾರಚಿತಂ ರಜತಾಮಹೋ ಪರಮ ವೈಷ್ಣವತಾಂ ರತಯೇ ಸ್ವಲೋಕಮಜಿತೋ ದಿಶತಿ. ಭಗವಂತ ವಾಯುದೇವರ ಅವತಾರೀಭೂತರಾದ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥವನ್ನು ಅನುಸಂಧಾನಪೂರ್ವಕವಾಗಿ ಪಾಠ ಪ್ರವಚನಗಳ ಮೂಲಕ ಯಾರು ಅದನ್ನು ಸೇವೆ ಮಾಡ್ತಾ ಇದ್ದಾರೆ, ಭಗವಂತ ಅವರಿಗೆ ಅವರ ವಿಹಾರಕ್ಕಾಗಿ ತನ್ನ ಮನೆಯೇ ಕೊಟ್ಟುಬಿಡ್ತಾನೆ, ವೈಕುಂಠವನ್ನೇ ಕೊಡ್ತಾನೆ. ಅಲ್ಲ, ಕೊಟ್ಟೇನೋ ಕೊಡ್ತಾನೆ ಅವ್ರ ಮನೆ, ಆದರೆ ಆ ಮನೆ ಹೇಗಿದೆ? ದೇವರು ಕೊಡುವ ವೈಕುಂಠ ಹೇಗಿದೆ? ಅದನ್ನು ಯಾರು ಹೇಳಬೇಕ್ರಿ? ವೈಕುಂಠದಲ್ಲಿ ಇರೋರು ಹೇಳಬೇಕಲ್ಲ. ಸುಮ್ಮನೆ ವೈಕುಂಠ ಸಮಾರಾಧನೆಗೆ ಹೋದವ್ರಿಗೆಲ್ಲ ಹೇಳಕ್ಕೆ ಬರಲ್ಲ. ತುಂಬ ಜನ ಎಲ್ಲಿ ಹೋಗಿದ್ರೆ ವೈಕುಂಠ ಸಮಾರಾಧನೆ, ವೈಕುಂಠಕ್ಕೆ ಹೋಗಿದ್ದೆ, ಎಲ್ಲೂ ಹೋಗಿದ್ದಾರೆ, ಯಾವುದೋ ಸಮಾರಾಧನೆ, ಅವರಿಗೆಲ್ಲ ಗೊತ್ತಿಲ್ಲ. ವೈಕುಂಠದಲ್ಲಿರೋರು ಯಾರು? ಶೇಷದೇವರು. ಅವರು ಆ ವೈಕುಂಠದ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ವೈಕುಂಠದ ವರ್ಣನೆ ಮಾಡಿ, ಇಂಥ ವೈಕುಂಠ ನಿಮಗೆ ಬೇಕಾದರೆ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿರಿ, ಪಾಠ ಪ್ರವಚನ ಮಾಡಿರಿ. ನನು ತತ್ರ ಬಿಭವೈಕ ಪದಂಬರಿ ಪಾತಿ ಪೂರ್ಣ ಪುರುಷಸ್ಯ ಪುರಿ ಉಪಲಭ್ಯತೆ ಯದುಪಪರ್ಯಂ ಪದಂ ಪ್ರತಿಬಿಂಬಮೇವ ಮಣಿವ ಪ್ರಗತಂ. ಎಲ್ಲ ವೈಭವಗಳಿಗೆ ನೆಲೆ ವೈಕುಂಠ. ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನ ಅರಮನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡಿ, ಯಾವ್ದಾದ್ರು ಊರು ಲಂಡನ್ ಥರ ಇದೆಯಾ ಹಾಗಿದೆಯಾ ಎಲ್ಲ ಕೇಳಬೇಡಿ ಅಂತ. ಉಪಮಾನ ಕೊಡ್ಲಿಕ್ಕಿಲ್ಲೇ ಇಲ್ಲ. ಅಲ್ಲಿ ವೈಕುಂಠದಲ್ಲಿರ್ತಕ್ಕಂಥ ಅಪೂರ್ವವಾದ ಮೇಲ್ಛಾವಣಿಗಳು, ಅಲ್ಲಿರ್ತಕ್ಕಂಥ ಮನೆ, ಅಲ್ಲಿ ಏನೇನಿದೆ ಅದು ಎಲ್ಲಿಯೂ ನೀವು ಪೂರ್ವದಲ್ಲಿ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ವೈಕುಂಠದಲ್ಲಿ ನೋಡಿ, ಇದು ಈ ಊರಿನ ಥರ ಇದೆ, ಆ ಊರಿನ ಥರ ಇದೆ, ನಾನು ಅಲ್ಲಿ ನೋಡಿದ್ನಲ್ಲ ಆ ಥರ ಇದೆ. ಅದಕ್ಕೆ ಅಪೂರ್ವ. ಅಪೂರ್ವ ಅಂದರೆ ಪೂರ್ವದಲ್ಲಿ ನೀವು ಎಂದೂ ನೋಡಿರಬಾರ್ದು ಅಂತಹ ವಸ್ತು. ಮತ್ತು ವೈಕುಂಠದಲ್ಲಿರೋದೆಲ್ಲ ಅಪ್ರಾಕೃತ ವಸ್ತುಗಳನ್ನು. ವಿಮಲಾಕೃತಿ ಪ್ರಕೃತಿರೇವ ಮಹಾಮಣಿ ಹೇಮಮಯ್ಯ ಕಿಲ ವಸ್ತುಮಯೀ. ಒಂದು ಉದಾಹರಣೆ ಅಂದರೆ, ವೈಕುಂಠದಲ್ಲಿ ಹೀಗಿರುತ್ತೆ ರೀ, ಎಲ್ಲಿಯಾದರೂ ಒಂದು ಉದ್ಯಾನವನಕ್ಕೆ ಹೋದಾಗ ಅಲ್ಲಿ ಫಲಪುಷ್ಪವನ್ನು ಕಂಡಾಗ ಅದನ್ನು ಬೇಕು ಅಂತ ನಿಮಗೆ ಅನಿಸಿದ್ರೆ ಅಲ್ಲಿ ಕಾಂಪಿಟೇಷನ್ನೇ ಇಲ್ಲ. ಒಂದು ಹಣ್ಣು ಚೆನ್ನಾಗಿದೆ, ಕಿತ್ಕೋಬೇಕು, ತುಂಬ ಕಾಂಪಿಟೇಷನ್ನ ಏನಿಲ್ಲ ರೀ. ಯಾಕೆ ಗೊತ್ತಾ? ನೀವು ಒಂದು ಹಣ್ಣು ಕಿತ್ತಿದ್ರೆ ಕಿತ್ತ ಜಾಗದಲ್ಲಿ ಸೇಮ್ ಇನ್ನೊಂದು ಹಣ್ಣು ಬರುತ್ತೆ. ಈ ಥರ ಗಿಡ ಇರ್ಬೇಕು. ಈ ಕೆಲವರು ಪಾಟಲ್ಲಿ ಇಟ್ಕೊಂಡು ಮಾರ್ಕೊಂಡು ಬರ್ತಾರೆ ಹೂವಿನ ಗಿಡ, ಏನು ಚೆನ್ನಾಗಿದೆ ಅಂತ ತೊಗೊಂಡ್ರೆ ಅದು ಇಡೀ ಜನ್ಮದಲ್ಲಿ ಬರೋದು ಒಂದೇ ಹೂವು. ಅದು ಕಿತ್ತರಿ ಮತ್ತು ಅದು ಇಂದಿರಾರಮಣ ಗೋವಿಂದ ಅಲ್ವಾ? ಸುಮ್ಮನೆ ಅವು ಶೋ ಪೀಸ್, ಅವು ಸುಮ್ಮನೆ ನೋಡ್ತಾ ತೆಗಿಬಾರ್ದು, ತೆಗಿಲೂಬಾರ್ದು, ನೀವು ಮುಡ್ಕೋಬಾರ್ದು, ದೇವ್ರಿಗೂ ಕೊಡಬಾರ್ದು. ಹೀಗೆಲ್ಲ ಇರುತ್ತೆ. ವೈಕುಂಠದಲ್ಲಿ ಒಂದು ಹೂವು ತೆಗೆದ್ರೆ ಅದೇ ಪ್ಲೇಸಲ್ಲಿ ಇನ್ನೊಂದು ಹೂವು ಬಂದುಬಿಡುತ್ತಲ್ಲ, ಹಣ್ಣು ತೆಗೆದ್ರೆ ಇನ್ನೊಂದು ಬಂದುಬಿಡುತ್ತೆ. ಎಂಥ ಅಪರೂಪ! ಇದೆಲ್ಲ ಅಪ್ರಾಕೃತವಾಗಿರ್ತಕ್ಕಂಥದ್ದು. ವೈಕುಂಠದ ವಿಶೇಷತೆ ಏನಂದರೆ, ವೈಕುಂಠದಲ್ಲಿ ಕೆಲಸಗಾರರಿಲ್ಲ, ಎಲ್ಲ ಕೆಲಸ ಮಹಾಲಕ್ಷ್ಮಿ ಮಾಡ್ತಾಳೆ. ಸ್ವಯಮಿಂದಿರೈವ ಪತಿಮಾನಕರಿ. ಯಾಕೆ ಮಾಡ್ತಾಳೆ? ಆ ಮನೆ ಓನರ್ಗೆ ಗೌರವ ಕೊಡುವ ಸಲುವಾಗಿ ಸ್ವಯಂ ಮಹಾಲಕ್ಷ್ಮಿ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾಳೆ.
ಸ್ವಯಮಿಂದಿರೈವ ಪತಿಮಾನ ಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. ಇನ್ನೊಬ್ಬರಿಗೆ ಯಾರಿಗೂ ಒಳಗೆ ಸೇರಿಸ್ಕೊಳ್ಳೋದೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ದೇವರ ಮನೆ ಬಾಗಿಲಲ್ಲಿ ಕ್ಯೂ ನಿಂತಿರ್ತಾರೆ. ಯಾಕೆ ನಿಂತಿರ್ತಾರೆ ಅಂದರೆ ತುಂಬ ಬ್ಯುಸಿ ಒಳಗಿರುವಾಗ ಲಕ್ಷ್ಮಿ ಬ್ರಹ್ಮ ಇಲ್ಲಿ ಒಳಗೆ ಬಾ ಅಂತ ಕರೀತಾಳೇನೋ ಅಂತ ಕಾಯ್ತಾ ಇದ್ದಾರೆ. ಕರಿಯಲ್ವಂತವಳು ಯಾರನ್ನು ಒಳಗೆ ಕರೆಯೋದೇ ಇಲ್ಲ. ಅಲ್ಲ, ಎಷ್ಟೊಂದು ಕೆಲಸ, ಏನು ಕೆಲಸ, ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾಳೆಯೇ ವಿನಃ ಇನ್ನೊಬ್ರಿಗೆ ನುಂಚೂರು ಬರ್ತಾರೆ. ನಾವು ಮಾಡೋದೇ ಒಂದು ಕೆಲಸ, ಅದಕ್ಕೆ 10 ಜನ ಇರಬೇಕು. ದೇವ್ರ ಪೂಜೆ ಅಂತ ಕೆಲವ್ರ ಮನೇಲಂತೂ ಪಾಪ ಅವ್ರ ಮನೆಯವರೇ ಗಂಧಾಕ್ಷತೆನೂ ತೆಗೆದಿಟ್ಬಿಟ್ರು. ಇವ್ರು ಸುಮ್ಮನೆ ಸ್ವಾಮಿಗಳ ಥರ ಹೋಗಿ 4 ಬೈದು, ಮಂತ್ರ ಇಲ್ಲ, ಅವ್ರನ್ನ ಬೈದು ಇವ್ರನ್ನ ಬೈದು ಆ ಗಂಧ ತೆಗೆದು ದೇವರಿಗೆ ಅಷ್ಟು ಬರಲಿಕ್ಕೆ ಭಾರಿ ಇವ್ರದಾಗ ಅಲ್ವಾ. ಮಹಾಲಕ್ಷ್ಮಿ ಅಪಿ ಕಿಂಕರಿ ದಶಶತೀ ಮಹಿತ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ. ಕೆಲವರು ಮನೇಲೂ ಎಲ್ಲ ಅವರವರೇ ಕೆಲಸ ಮಾಡ್ತಿರ್ತಾರೆ, ಕೆಲವರು ಬಾರಿ ಮನೇಲಿ ಯಾರಿಗೂ ಬಿಡೋದು. ಆದರೆ ಮಾಡ್ತಾ ಮಾಡ್ತಾ ಬೈಕೋತಿರ್ತಾರೆ. ಈ ಮನೇಲಿ ಎಲ್ಲ ನಾನೇ ಮಾಡಿ ಸಾಯ್ಬೇಕು ಅಂತಿರ್ತಾರೆ. ಹಾಗೆ ಲಕ್ಷ್ಮೀ ಅವತಾರು ಅಂದಿದಾಳ ಅಂದರೆ ಅನ್ನೋದೇ ಇಲ್ಲ. ಯಾಕೆಂದರೆ ತಾನು ಮಾಡುವ ಪ್ರತಿಯೊಂದು ಕೆಲಸದ ಹಿನ್ನೆಲೆಯಲ್ಲಿ ಭಗವಂತನಿಗೆ ಕೊಡುವ ಗೌರವ ಅದು ಅಂತ ತಿಳ್ಕೊಂಡಿದ್ದಾಳೆ.